ಪಹಲ್ಗಾಮಲ್ಲಿ ಏಪ್ರಿಲ್ 22ನೇ ತಾರೀಕು ನಡೆದಂತಹ ಭಯೋತ್ಪಾದಕ ಕೃತ್ಯದ ನಂತರ ಇಡೀ ಭಾರತ ಪ್ರತಿಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇದೆ. ಹೇಗಾದರೂ ಮಾಡಿ ಪಾಕಿಸ್ತಾನವನ್ನು ಮುಗಿಸಲೇಬೇಕು ಅನ್ನುವಂತಹ ಭಾವನೆ ಕೆರಳಿ ಕೆಂಡವಾಗ್ತಾ ಇದೆ. ಇದಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ರೆಡಿ ಆಗಿದ್ದು ಈಗಾಗಲೇ ಭಯೋತ್ಪಾದಕರಿಗೆ ಸಾಥ್ ಕೊಟ್ಟಂತಹ ಮನೆಗಳ ಧ್ವಂಸ ಕಾರ್ಯ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಇಂಚಿಂಚು ರಾಷ್ಟ್ರೀಯ ಭದ್ರತಾ ಪಡೆ, ಜಮ್ಮು ಕಾಶ್ಮೀರ ಪೊಲೀಸ್ ಸೇರಿದಂತೆ ಸೇನೆ ಹುಡುಕ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಪಾಕಿಸ್ತಾನದ ಮೇಲೆ ದಾಳಿಗೆ ಭಾರತ ರೆಡಿಯಾಗಿದೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ರಿಹರ್ಸಲ್ಗಳು ನಡೀತಾ ಇದೆ. ಭಾರತ ಸರ್ವಸನ್ನದ್ಧವಾಗಿದೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ. ಅದೇ ರೀತಿ ಭಾರತೀಯರು ಪ್ರತಿಯೊಬ್ಬರೂ ಕೂಡ ಯುದ್ಧಕ್ಕೆ ಬೇಕಾದಂತಹ ತಯಾರಿಯನ್ನು ಮಾನಸಿಕವಾಗಿ ಮತ್ತು ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡ್ತಾ ಇದೆ. ಇದರ ಮಧ್ಯೆ ಕೆಲ ರಾಜಕೀಯ ಪಕ್ಷಗಳು ಸೇರಿದಂತೆ ರಾಜಕೀಯ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆಗೆ ಧಕ್ಕೆ ತರುವ ರೀತಿಯಲ್ಲಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ದೇಶವನ್ನು ಬೆಂಬಲಿಸಬೇಕು ಮತ್ತು ದೇಶ ತೆಗೆದುಕೊಳ್ಳುವಂತಹ ನಿರ್ಧಾರ ಭಾವನೆಗಳಿಗೆ ಜೊತೆಯಾಗಿರಬೇಕೇ ಹೊರತು ಇದರಲ್ಲಿ ರಾಜಕೀಯವನ್ನು ಬೆರೆಸಬಾರದು. ಹಾಗಾದರೆ ಇವತ್ತಿನ ದಂಗಲ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಯುದ್ಧ ಆಗುತ್ತಾ ಅನ್ನೋದರ ಬಗ್ಗೆ ಚರ್ಚೆ ಮಾಡಿ